ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಲಕ್ಷ್ಮಣ ಸವದಿ 2023 ಏನು ಇಡೀ ಒಂದು ರೀತಿ ರಾಜ್ಯ ಈ ರೀತಿ ರಾಜಕಾರಣ ಆಗುತ್ತೆ ಕರ್ನಾಟಕದಲ್ಲಿ ಅಂತ ಶಾಕ್ ಆಗ್ಬಿಡ್ತು. ಬಿಜೆಪಿಯಲ್ಲಿ DCM ಆಗಿದ್ದಂಥವ್ರು ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅತಣಿಯಿಂದ. ಇವ್ರದ್ದು ಜಗದೀಶ್ ಶೆಟ್ಟರ್ ಇಬ್ಬರದು ಶಾಕ್. ಇವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿಯಿಂದ. ರಾತ್ರಿ DK ಶಿವಕುಮಾರ್ ಹೆಲಿಕಾಪ್ಟರ್ ಅಲ್ಲಿ ಬೆಳಗಾವಿಗೆ ಹೋಗಿ ಅಲ್ಲಿಂದ ಹೈಜಾಕ್ ಮಾಡ್ಕೊಂಡು ಕರ್ಕೊಂಬಂದು ಮಾತುಕತೆ ಆಗಿ ಒಂದೇ ನಿಮಿಷದಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ಗೆ ಒಂದು ರೀತಿ ಮ್ಯಾಜಿಕ್ ಆಗೋಯ್ತು. ಸೊ ಬಟ್ ಪಾಪ ಬರಬೇಕಾದ್ರೆ ನಿರೀಕ್ಷೆ ಇತ್ತು ಮಂತ್ರಿ ಆಗೇ ಆಗ್ತೀನಿ ಗೆದ್ರೆ ಅಂತ. ಕಾಂಗ್ರೆಸ್ 136 ಬಂತು, ಅವರು ಗೆದ್ರು, ಬಟ್ ಮಂತ್ರಿ ಆಗಿಲ್ಲ. 3 ವರ್ಷ ಆಗೋಯ್ತು. ಇಲ್ಲ, ಅವತ್ತು ಹೇಳಿದ್ದು ನಿಜ. ಸೌದಿ ಅವ್ರಿಗೆ ಒಂದು ಭರವಸೆ ಕೊಟ್ಟಿರೋದು ಕೂಡ ನಿಜ. ನೀನ್ ಗೆದ್ದೇ ಗೆಲ್ತೀಯ, ನಮ್ ಸರ್ಕಾರ ಬಂದೇ ಬರುತ್ತೆ, ನಿನಗೆ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂತ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ಈ ಭಾಗದಲ್ಲಿ ಸ್ವಲ್ಪ ಅವ್ರದೇ ಅಂತ ಒಂದು ಹಿಡಿತಾ ಇದೆ. ಆಮೇಲೆ ಅವ್ರ ಮಾತುಗಳು, ಅವ್ರ ಭಾಷಣಗಳಿಗೆ ಒಂದು ಯೂತ್ ಅಡಿಕ್ಟ್ ಆಗಿ ಅವ್ರನ್ನ ಬೆಂಬಲಿಸುವಂತ ಒಂದು ಸಮುದಾಯ ಕೂಡ ಇದೆ. ಸೊ ಹೀಗಾಗಿ ಅವ್ರು ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು, ಬಟ್ ಕೊಡ್ಲಿಲ್ಲ. ಸೊ ಒಂದು ವೇಳೆ ಈಗಲೂ ಕೂಡ ಫೈಟ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಟಫ್ ಫೈಟ್ ನಡೀತಾ ಇದೆ. ಎಸ್ಪೆಷಲಿ ಬೆಳಗಾವಿ ರಾಜಕಾರಣ ಒಂದು ವಿಚಿತ್ರ. ಈಗಾಗಲೇ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇವ್ರ ಹೆಸರು ಕೇಳಿ ಬರ್ತಾ ಇದೆ, ಲಕ್ಷ್ಮಣ ಸವದಿ. ಇನ್ನೂ ಒಂದು ಇಬ್ಬರು ಹೆಸರು ಕೇಳಿ ಬರ್ತಾ ಇದೆ, ಅಶೋಕ್ ಪಟ್ಟಣತ್ ಇದೆ, ಆಮೇಲೆ ಉಕ್ಕೇರಿ ಇದೆ. ಸೊ ಇವೆಲ್ಲವೂ ಇರೋದ್ರಿಂದ ಯಾರು ಕೊಡ್ತಾರೆ ಅನ್ನೋ ಕ್ಲಾರಿಟಿ ಇಲ್ಲ ಈ ಕ್ಷಣದವರೆಗೂ ಕೂಡ. ಒಂದು ವೇಳೆ ಲಕ್ಷ್ಮಣ ಸವದಿಗೆ ಕೊಡ್ಲಿಲ್ಲ ಅಂದ್ರೆ ಲಕ್ಷ್ಮಣ ಸವದಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಲೈಕ್ ಗರ್ವಾಪ್ಸಿ ಆಗ್ತಾರ, ಆ ತರ ಚಾನ್ಸ್ ಇದೆಯಾ ಅಂತ. ಅಲ್ಲ, ಜಮೀರ್ ಪರಿಸ್ಥಿತಿ ಏನಿಲ್ಲ. ಸೌದಿ ಅವ್ರಿಗೆ 2 ಆಪ್ಷನ್ ಇದೆ, ಜಮೀರ್ಗೆ ಒಂದೇ ಆಪ್ಷನ್. ಅವರು JDS ಪಕ್ಷೇತರವಾಗಿ ನಿಲ್ಬೇಕು. ಸೌದಿ ಅವ್ರಿಗೆ ಹಂಗಲ್ಲ. ಸೌದಿ ಅವರು ಬಿಜೆಪಿ ಅವ್ರು ಕರ್ಕೊಂಡ್ರೆ ಓಕೆ. ಬಿಜೆಪಿಯಲ್ಲಿ ಹಿಂದೆ ಇದ್ದಂತವ್ರು, ಬಿಜೆಪಿಯ ಸಂಸ್ಕೃತಿ ಗೊತ್ತು, ಬಿಜೆಪಿಯಲ್ಲಿ ಯಾವ ರೀತಿ ರಾಜಕೀಯ ಮಾಡಬೇಕು. DCM ಮಾಡಿದ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವಾಗ. ಹೌದು. ಅಲ್ಲ, ಜನತಾ ಪರಿವಾರದಿಂದ ಬಂದಂತವ್ರು. ಅದಾದ ಬಳಿಕ ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಂತವ್ರು, ಉಪಮುಖ್ಯಮಂತ್ರಿ ಆದಂತವ್ರು. ಕಾರಣಾಂತರಗಳಿಂದ ಆಪರೇಷನ್ ಕಮಲದಿಂದಾಗಿ ಅವತ್ತು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆ ಕ್ಷೇತ್ರದ ಶಾಸಕರು ಹೋದ್ರು. ಹಾಗಾಗಿ ಇವ್ರಿಗೆ ಟಿಕೆಟ್ ಕೊಡೋದಕ್ಕೆ ಆಗಲಿಲ್ಲ. 23ರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಇವ್ರಿಗೂ ಬೇಸರ ಆಯ್ತು. ಈಗ ಈ ಕಾಂಗ್ರೆಸ್ ಅವ್ರಿಗೂ ಬೇಕಿತ್ತು, ಅಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ. ಗೆಲ್ಲೋ ಕುದುರೆ ಹುಡುಕಾಡ್ತಿದ್ರು. ಅವತ್ತು KPCC ಅಧ್ಯಕ್ಷರು DK ಶಿವಕುಮಾರ್ ಆಗಿದ್ರು. ಅವ್ರಿಗೆ 224 ವಿಧಾನಸಭಾ ಕ್ಷೇತ್ರಗಳ ರಿಪೋರ್ಟು ಇತ್ತು, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರನ್ನ ನಾವು ಗಾಳ ಹಾಕಿದ್ರೆ ನಮಗೂ ವರ್ಕೌಟ್ ಆಗುತ್ತೆ ಅಂತ, ಪಕ್ಷಕ್ಕೂ ವರ್ಕೌಟ್ ಆಗುತ್ತೆ ಅಂತ. ಅದರಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆದ್ರೆ. ಈ ಸೌದಿ ಅವ್ರನ್ನ ಕರ್ಕೊಂಡು ಈಗೇನು ಸೌದಿಲಿ ಏನ್ ಮಾಡ್ತಾರೆ ಲಕ್ಷ್ಮಣ ಸವದಿ, ನೆಕ್ಸ್ಟ್ ಏನ್ ಮಾಡ್ತಾರೆ? ಮಂತ್ರಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಆಪ್ಷನ್ ಏನು? ಪ್ಲಾನ್ ಬಿ ಅಂತೂ ಅವ್ರ ಹತ್ರ ರೆಡಿ ಇರುತ್ತೆ. ಅವ್ರಿಗಿಂತಲೂ ಅವ್ರನ್ನ ಬೆಂಬಲಿಸ್ತಾ ಇರುವಂತ ಪಳೆ ಕೇವಲ ಬೆಳಗಾವಿ ಅಂತಲ್ಲ, ಬೆಳಗಾವಿ, ಬಾಗಲಕೋಟೆ ಮತ್ತೆ ಬಿಜಾಪುರದಲ್ಲಿ, ಕೊಪ್ಪಳದವರೆಗೂ ಕೂಡ ಅವ್ರ ಪ್ರಭಾವ ಇದೆ, ಅವ್ರ ಸಮುದಾಯ ಇದೆ. ಲಿಂಗಾಯತರಲ್ಲಿ ಬಹಳಷ್ಟು ಒಳಪಂಗಡಗಳು, ಲಿಂಗಾಯತರು. ಹಾಗಾಗಿ ಅವರನ್ನ ಬೆಂಬಲಿಸಿರುವಂತವ್ರಿಗೆ ಇಲ್ಲ, ನೀವು ಒಂದು ನಿರ್ಧಾರ ತಗೋಬೇಕು ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ಲಕ್ಷ್ಮಣ ಸವದಿ ಅವರು ಬಿಜೆಪಿ ನಾಯಕರ ಜೊತೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ರಾಜ್ಯ ನಾಯಕರಿಗಿಂತಲೂ ಕೂಡ ರಾಷ್ಟ್ರೀಯ ಮಟ್ಟದ ನಾಯಕರುಗಳ ಜೊತೆ. ಒಂದು ವೇಳೆ ರಾಜ್ಯ ನಾಯಕರುಗಳು ಸೌದಿ ಅವರನ್ನ ಒಳಗಡೆಗೆ ಬಿಟ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಬಹಳಷ್ಟು ವಿಚಾರಗಳಲ್ಲಿ ಇದಾಗ್ತಿದೆ. ಈಶ್ವರಪ್ಪನ ಕರೆತರಬೇಕು ಅಂತ ಹೇಳ್ತಾರೆ, ಆಗ್ತಿಲ್ಲ. ಯತ್ನಾಳು ನಾನು ಹೋಗ್ಬೇಕು ಅಂತ ಹೇಳ್ತಾರೆ, ಇಲ್ಲಿ ಒಳಗಡೆ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ. ಸೌದಿ ಅವ್ರ ವಿಚಾರದಲ್ಲೂ ಆಗೇನಾದ್ರು ಆದ್ರೆ ಬೆಳಗಾವಿ ರಾಜಕಾರಣ ಒಂದು ರೀತಿ ವಿಚಿತ್ರ. ನಾನು ಸೌದಿ ಅವ್ರಿಗೆ ಒಬ್ಬರಿಗೆ ಹೇಳ್ತಿಲ್ಲ, ಅಲ್ಲಿರುವಂತವ್ರು ಯಾವುದೇ ಪಕ್ಷದ ಬಾವುಟದ ಮೇಲೆ ಚುನಾವಣೆ ಜಾರಕಿಹೊಳಿ ಫ್ಯಾಮಿಲಿ ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ. ಅಲ್ಲ, ಅವ್ರೇನಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿ ಅವರು ಯಾವ ಪಾರ್ಟಿ ನಿಲ್ತಾರೋ ಆ ಬಾವುಟ ಹಿಡಿತಾರೆ ಅಷ್ಟೇ. ಅವರು ನಾನು ಬಿಜೆಪಿನೇ ಅಂತೇನು ಹೋಗಲ್ಲ. ಸೌದಿ ಅವರು ಅಷ್ಟೇ. ನಾಳೆ ಬೆಳಗ್ಗೆ ಬಿಜೆಪಿಯಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ JDS ಕುಮಾರಸ್ವಾಮಿ ಅವರು ಇವ್ರಿಗೆ ಬೇಕಿದ್ರೆ ಇದಾಗಿ ಕರ್ಕೊಂತಾರೆ, ಬಾರಣ ಅಂತ ಹೇಳ್ಬಿಟ್ಟು. ಸೌದಿ ತುಂಬಾ ಚೆನ್ನಾಗಿದೆ. ಇವತ್ತು ದೇವೇಗೌಡರ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಅದು ಸಾಂತ್ವನ ಹೇಳಕ್ ಹೋಗಿದ್ದಾರೆ. ಅದಕ್ಕೂ ಈ ಸ್ಟೋರಿಗೂ ಸಂಬಂಧ ಇಲ್ಲ. ಇದು ಪ್ಲಾನ್ ಬಿ. ಒಬ್ಬ ರಾಜಕೀಯ ನಾಯಕ, ಯಾಕಂತ ಹೇಳಿದ್ರೆ ಇನ್ನಿರೋದು ಕೇವಲ 1.5 ವರ್ಷ ಇದೆ. ಅದರಲ್ಲಿ ಆ ಕಡೆ ಚುನಾವಣೆ ಮಾಡಬೇಕಾಗುತ್ತೆ. 1 ವರ್ಷದಲ್ಲಿ ಡಿಸೈಡ್ ಆಗಬೇಕು. ಲಕ್ಷ್ಮಣ ಸವದಿ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಬಂದು ಇಲ್ಲಿ ಖಾಲಿ ಕುತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಗಂದ್ ಮಾತ್ರಕ್ಕೆ ಇಲ್ಲಿಂದ ನೇರವಾಗಿ ಬಿಜೆಪಿಗೆ ಹೋಗಿದ ತಕ್ಷಣ ಅವ್ರು ಮುಖ್ಯಮಂತ್ರಿ ಆಗ್ತಾರಂತ ನಾನು ಹೇಳಲ್ಲ. ಇವೆಲ್ಲ ಲೆಕ್ಕಕ್ಕೆ ಬರ್ತವೆ. ಅವಾಗ ಕಷ್ಟ ಕಾಲದಲ್ಲಿ ಇವರು ಆ ಕಡೆ ಹೋದ್ರು, ಈ ಕಡೆ ಹೋದ್ರು, ಇವ್ರು ರಾಜಕೀಯ ನೋಡಿದ್ರು ಅಂತ. ಆದ್ರೆ ಯಾರ್ಯಾರ ನಾಯಕತ್ವ ವರ್ಕೌಟ್ ಫ್ಯೂಚರ್ ಇಂಪಾರ್ಟೆಂಟ್ ಅಲ್ವಾ? ಹಿಂದೆ ಆಗಿದ್ದಲ್ಲ, 2028 ಕೂಡ ಎಲ್ರಿಗೂ ಇಂಪಾರ್ಟೆಂಟ್. ನೋಡೋಣ ಲಕ್ಷ್ಮಣ ಸವದಿ ಅವರ ನಡೆ ಏನಾಗುತ್ತೆ ಒಂದು ವೇಳೆ ಮಂತ್ರಿ ಮಾಡ್ಲಿಲ್ಲ ಅಂದ್ರೆ.